ಇವತ್ತು ಎಂತೆಂಥ ಕೇಸ್ಗಳು ನಾವಾಗ ಅನುಭವಿಸ್ತಾ ಇದ್ದೀವಿ ನಮಗೆ ಗೊತ್ತು. ಕೆಲವು ನಮ್ಮಲ್ಲಿರೋಂಥ ಕಾಂಗ್ರೆಸ್ ಲೀಡರ್ಗಳು ಬೆಳಗ್ಗೆ ಹಣ ವಿಶ್ವನಾಥ್ ಹಣ ಅಂತಾರೆ. ಯಾವ್ದಾರ ಪಾರ್ಕಲ್ಲಿ ಬಂದ್ರೆ ಯಾವ್ದಾರ ಫಂಕ್ಷನ್ ಬಂದ್ರೆ ಕೆಲವು ದೊಡ್ಡ ದೊಡ್ಡ ಲೀಡರ್ ಅವರೇ ವೇದಿಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ. ಈ ತರ ಆದಾಗ ನಮ್ಮ ಕಾರ್ಯಕರ್ತರು ಪಾಪ ಇಲ್ಲಿ ಕಷ್ಟಪಟ್ಟು ಬಾವುಟ ಕಟ್ಟಿರ್ತಾನೆ, ಕಷ್ಟಪಟ್ಟು ಕಾಂಗ್ರೆಸ್ ಇರ್ತಾನೆ, ಅವನ ಗೊತ್ತು ಏನಾಗ್ಬೇಕು ಹೇಳು. ಇದು ನಮ್ಮ ಲೀಡರ್ಗಳು ಮಾಡೋ ತಪ್ಪು. ಇಂಥವೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ 10-15 ವರ್ಷದಲ್ಲಿ. ದಯಮಾಡಿ ನಮ್ಮಲ್ಲಿ 15 ಜನ ಇರಲಿ, ಅವರು ಪ್ರತಿ ಮನೆಗೆ ಹೋಗಿ ಏನು ಇವತ್ತಿನ ದಿವಸ ನಮ್ಮ ಸರ್ಕಾರ ಇದೆ, ನಾವು ಕೊಡ್ತಾ ಇರೋ ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಸಿದ್ದರಾಮಯ್ಯವರು ಒಳ್ಳೊಳ್ಳೆ ಯೋಜನೆ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಮನವರಿಕೆ ಮಾಡಬೇಕು. ಅದನ್ನ ಯಾರು ಮನವರಿಕೆ ಮಾಡಲ್ಲ. ನಮ್ಗೆ ಯಾವುದೋ ಒಂದು ಸ್ಥಾನ ಸಿಕ್ಬಿಟ್ರೆ, ನಮ್ಗೆ ಯಾವುದೋ ಒಂದು ಪೋಸ್ಟ್ ಸಿಕ್ಬಿಟ್ರೆ ನಮ್ಗೆ ಸಾಕಪ್ಪ, ನಾವು ಸ್ವಾರ್ಥ ಅಂದ್ರೆ ನೀವು ಅಂತೀರ ಅಷ್ಟೇ. ನಿಮ್ಮಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತೌತು. ಇಲ್ಲಿ ವೈಟ್ ಆ್ಯಂಡ್ ವೈಟು ಬ್ಲೇಕ್ ಶರ್ಟ್ ಹಾಕೊಂಡು ಬರ್ತೀವಿ. ನಮ್ಮ ಬೂತ್ ಅಲ್ಲಿ 4 ಕೋಟಿ ಇಲ್ಲ ನಮ್ಮ ಯೋಗ್ಯತೆಗ. ನಮ್ಮ ಯೋಗ್ಯತೆಗೆ 4 ಕೋಟಿ ಇಲ್ಲ. ನಾನು ಒಬ್ಬ ಪ್ಲೇಟ್ ಡ್ರೆಸ್ ಹಾಕೊಂಡ್ ಬರ್ತೀನಿ. ನಮ್ಮ ಬೂತ್ ಅಲ್ಲಿ ನಾನಿಲ್ಲ. ನಾನು ಒಬ್ಬ ಕಾನ್ಸ್ಟಿಟ್ಯೂನ್ಸಿ ಲೀಡರ್. ನಾನು ನಮ್ಮಲ್ಲಿ ಕಾರ್ಪೊರೇಟ್ ಕ್ಯಾಂಡಿಡೇಟ್, ನಮ್ಮಲ್ಲಿ MLA ಕ್ಯಾಂಡಿಡೇಟ್. ನಮ್ಮ ಬೂತ್ ಅಲ್ಲಿ ನಂಗೆ ಫಸ್ಟ್, ನಮ್ಮ ಬೂತ್ ಅಲ್ಲಿ ನಮ್ಮ ಮನೇಲಿ ನಾವು ಮಾಡ್ಕೊಳ್ಳೋದು ಫಸ್ಟ್, ಆಮೇಲೆ ಲೀಡರ್ ಆಗೋ ರೀತಿ ಬಂದು ಅದು ಮಾಡಗಲ್ಲ ನಮ್ಮ ಲೀಡರ್ಗಳು. ಅದು ಅರ್ಥ ಮಾಡ್ಕೊಳ್ಳಲ್ಲ. ಬಿಜೆಪಿಯಲ್ಲಿ ಹಂಗೆ ಮಾಡ್ತಾರೆ. 10 ಜನಕ್ಕೆ ಒಬ್ಬ ಲೀಡರ್ ಮಾಡ್ತಾರೆ, ಒಂದು ಬೂತ್ ಒಬ್ಬ ಲೀಡರ್ ಮಾಡ್ತಾರೆ. ಒಂದು ಬೂತ್ ಅಲ್ಲಿ ಸುಮಾರು 150ರಿಂದ 200 ವೋಟ್ ಅವ್ರ ಮುಂದೆ ಇರ್ತದೆ. ಇವತ್ತಿನ ದಿವಸ ನೀವೆಲ್ಲ ಹೇಳಿದಷ್ಟೇ. ದಯಮಾಡಿ ಎಲ್ಲ ನಾವು ಕಾಂಗ್ರೆಸ್ ಅಂತೀವಿ. ಕಾಂಗ್ರೆಸ್ ಮುಖಂಡ, ಕಾಂಗ್ರೆಸ್ ಲೀಡರ್ ಆ ಬೂತ್ ಅಲ್ಲಿ ಫಸ್ಟ್. ನಿಮ್ಮ ಬೂತ್ ಅಲ್ಲಿ ನಮ್ಮಲ್ಲಿ 421 ಜನ 431 ಜನ ಲೀಡರ್ಗಳು ಹೋದರೆ ಅವರೇ ಸಾಕು. ಒಂದೊಂದು ಬೂತ್ಗೆ ಅಟ್ಲೀಸ್ಟ್ 10 ವೋಟ್ ಲೀಡ್ ಕೊಟ್ರೆ ಇವತ್ತು ದಿವಸ ನಾವು 1 ಲಕ್ಷ ಲೀಡಲ್ಲಿ ಗೆಲ್ತೀವಿ. 3 ಸಾರಿ ಸೋತ್ವಿ. ಯಾಕಂದ್ರೆ 2008ರಲ್ಲಿ ಈ ಕೃಷ್ಣಪ್ಪ ದಾಸನಪುರದಲ್ಲಿ ನಿಲ್ಲಿಲ್ಲ ಅಂದ್ರೆ ಚಂದ್ರಪ್ಪನವತ್ತು MLA. ಈ ಕ್ಷೇತ್ರದಲ್ಲಿ ನಾವು ಹೆಂಗಿರ್ತಿದ್ವಿ, ಕಾಂಗ್ರೆಸ್ ಲೀಡರ್ಗಳು 16 ವರ್ಷದಿಂದ ದುಡ್ದಂತ ಬಂದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಎಷ್ಟೋ ಚೆನ್ನಾಗಿ ಆರಾಮಾಗಿರ್ತಿದ್ರು. ಆದ್ರಿಂದ ನಾವೇ ಚುನಾವಣೆ ಕ್ಯಾಂಡಿಡೇಟ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನೆಲ್ಲ ಮೀಡಿಯಾದಲ್ಲಿ ಶ್ರೀನಿವಾಸ ಹೇಳ್ತಿದ್ರು, ಗೋಪಾಲ್ ಕೃಷ್ಣ ಅವರು ಮಿಸಸ್ ಆಕಾಂಕ್ಷಿ ಅಂತ. ಯಾವತ್ತು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿನ ಮುಖಂಡರುಗಳು, ಅಲ್ಲಿನ ಲೀಡರ್ಗಳು ಇವತ್ತು ಮಿಸಾಲಿದ್ದಾರೆ, ಕಲಾಂಧರಿದ್ದಾರೆ. ಇವರು ಬಹಳ ಮುಖ್ಯ. ಎಲ್ಲ ನಮ್ಮ ಬೆಟ್ಟಳ್ಳಿಯಲ್ಲಿ ಇವತ್ತೆಲ್ಲ ಅವತ್ತಿನ ತಳಪಾಯಿದ ನಮ್ಮ ಅವರು ಏನಾದ್ರೂ ಚುನಾವಣೆ ನಿಂತ್ಕೊಳ್ಳೋ ಸಂದರ್ಭದಲ್ಲಿ ನಾವೆಲ್ಲ ನಿಂತ್ಕೊಂಡು ನಮ್ಮೆಲ್ಲ ಆರ್ಥಿಕವಾಗಿ ಇರ್ಬೋದು, ಪ್ರತಿಯೊಂದಿಂದ ಹಿಡಿದು ಅವ್ರು ನಾವು ಸಪೋರ್ಟ್ ಕೊಡೋಣ. ಯಾಕಂದ್ರೆ ಅವ್ರು ಗೆಲ್ಲಿ ಇಂಥವರು ಆಕಾಂಕ್ಷಿಗಳು ಮುಂದೆ ಇದ್ದಾಗ ಅಂಥವ್ರು ನಾವು ಸಹಾಯ ಮಾಡೋಣ. ಅದು ಬಿಟ್ಟು ನಾವು ಲೀಡರ್ಗಳಾಗಿದ್ದೀವಿ ನಮಗೆ ಎಲ್ಲ ಬೇಕು ಅನ್ನೋದು ಬೇಡ. ನೀವೆಲ್ಲ ಮುಖಂಡಗಳಿದ್ರೆ ನೀವೆಲ್ಲ ಮೊದಲು, ಯಾಕಂದ್ರೆ ನಿಮ್ಮ ಸೆಕೆಂಡ್ ಲೈನ್ ಇದುವರೆಗೂ ಏನು ಸ್ಥಿತಿ ಇಲ್ಲ, ಅಧಿಕಾರ ಸ್ಥಿತಿ ಅಲಂಕಾರ ಕ್ಷೇತ್ರದಲ್ಲಿ ನೀವು ಮುಂದೆ ಬರ್ರಿ. ನಮ್ಗೆ ಸಾಕಾಗಿದೆ 3-4 ಎಲೆಕ್ಷನ್ ನಾವು ಫೈಟ್ ಮಾಡಿ. ನೀವೆಲ್ಲ ಅಕಸ್ಮಾತ್ ಇಲ್ಲ ನಾವೆಲ್ಲ ಬೇಡ ಅಂತ ಹೇಳಿ ಬಂದಾಗ ನಾವು ಡಿಸೈಡ್ ಮಾಡ್ತಾರೆ ಹೈಕಮಾಂಡರು. ಅವಾಗ ಕೂತ್ಕೊಂಡು ಮಾತಾಡೋಣ. ಹೀಗೆ ನಾವು ಆಕಾಂಕ್ಷಿ ಅಂತಲ್ಲ, 7 ವಾರ್ಡ್ ಒಂದೇ ನಮ್ಗ, ಇಡೀ ಕ್ಷೇತ್ರ ನಮ್ಗೆ ಒಂದೇ. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ, ಎಲ್ಲ ನಮ್ಗೆ ಒಂದೇ. ಅದರಲ್ಲಿ ಈಗ ಏನು ಯಲಹಂಕ ರೂರಲ್ಲು ನಮ್ಗೆ ಏನು KPCC ನನಗೊಂದು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಪ್ರತಿ BLAಗಳ ಪ್ರತಿ ಬೂತ್ ಅಲ್ಲಿ ನಮ್ಗೆ ಒಂದು ತಿಂಗಳಲ್ಲಿ ನಮ್ಗೆ ರಿಪೋರ್ಟ್ ಕೊಡ್ಬೇಕು ಅಂತ. ಇಡೀ ಗ್ರಾಮಾಂತರ ಬ್ಲಾಕ್ ಅಲ್ಲಿ ನಮ್ಮ ಶ್ರೀನಿವಾಸ 4 ಸಾರಿ ಫೋನ್ ಮಾಡಿದ್ದೀನಿ. ಎಲ್ಲ ಲೀಡರ್ಗಳಿಗೂ ಅದೇ ನಾನು ಮಾತಾಡ್ತಾ ಇದ್ದೀನಿ.